ಹಾಯ್ ಫ್ರೆಂಡ್ಸ್, ನಾನು ಇವತ್ತೊಂದು ಆಂಟಿಕ್ ಪೀಸ್ ತೋರಿಸ್ತೀನಿ. ಅದು ನಮ್ಮ ಮನೆಯಲ್ಲೇ ಇರೋದು. ಇದು ನಾನೀಗ ನಮ್ಮ ಮನೆಯ ಹಿಂದಿನ ಭಾಗದಲ್ಲಿದ್ದೀವಿ. ನೋಡಿ, ಫುಲ್ ಹಳೆಗಾಲದ ಟೈಪ್. ಮತ್ತೆ ಇದು ಅದೇ ಜಾಗದಲ್ಲಿ ಈ ಆಂಟಿಕ್ ಪೀಸ್ ಉಂಟು. ಇದು ಉಪ್ಪು ಸ್ಟೋರ್ ಮಾಡುವ ಮರಿಗೆ ಫ್ರೆಂಡ್ಸ್. ಇದು ಉಪ್ಪಿನ ಮರಿಗೆ. ಇದು ನಾವೀಗ ಹಳೆ ಕಾಲದಲ್ಲಿ ಎಲ್ಲ ಉಪ್ಪನ್ನು ತರುವಾಗ ಗೋಣಿಯಲ್ಲಿ ತರ್ತಾ ಇದ್ವಿ. ಇದು ನಾವು ಈಗ ತಂದು ಇದ್ರಲ್ಲೇ ಇಡ್ಬೇಕಂತ ಯಾಕೆ ಹೇಳುದಂದ್ರೆ, ಇದು ನೆಲದಲ್ಲಿ ಮತ್ತೆ ಸಿಮೆಂಟ್ ಅಲ್ಲಿ ಇಟ್ಟರೆ ಕ್ರ್ಯಾಕ್ ಆಗ್ತದೆ, ಅಂದ್ರೆ ಹೊಡಿತದೆ ನೆಲ ಫುಲ್. ಸಿಮೆಂಟ್ ಸಹ ಹೊಡಿತದೆ. ಅದಕ್ಕೆ ಈ ತರ ಒಂದು ಮರದ್ರಲ್ಲಿ ಮಾಡಿ ಈ ತರ ಇರ್ತದೆ. ಹಳೆಗಾಲದಲ್ಲೆಲ್ಲ ಇದೇ ಪ್ಲಾಸ್ಟಿಕ್ ಎಲ್ಲ ಇರ್ಲಿಲ್ಲ ಅಲ್ಲ, ಅದಕ್ಕೆ ಡೈರೆಕ್ಟ್ ಉಪ್ಪನ್ನು ತಂದು ಇದ್ರ ಒಳಗೆ ಹಾಕ್ತಾ ಇದ್ರು. ಇದು ತಾಳೆ ಮರದ ತಿರುಳಿಂದ ಮಾಡಿದ್ದು. ನೋಡಿ, ಗಟ್ಟಿ ಉಂಟು. ಮತ್ತೆ ಇದರ ಒಳಗೆ ನೋಡಿ, ಇದಕ್ಕೆ ಕ್ಯಾಪ್ ಎಲ್ಲ ಇರೋದಿಲ್ಲ. ನಾವು ಮರದಿಂದ ಎಂತ ಹೀಗೆ ಮಾಡಿ ಈ ತರ ಇದ್ದು ಫ್ರೆಂಡ್ಸ್. ಈಗ ಇದರ ಒಳಗೆ ತೋರಿಸ್ತೀನಿ ನೋಡಿ. ಆದ್ರೆ ಈಗ ನಾವಂತೂ ಈಗ ಪ್ಲಾಸ್ಟಿಕ್ ಅಲ್ಲೇ ಉಪ್ಪು ಬರುದು. ಅದಕ್ಕೆ ನಾವು ಪ್ಲಾಸ್ಟಿಕ್ ಕವರ್ ಅಲ್ಲಿ ಇರೋ ಉಪ್ಪನ್ನು ತಂದು ಹೀಗೆ ಹಾಕ್ತೀವಿ ನಾವು ಸೀದಾ. ನೋಡಿ, ಮತ್ತೆ ಇದು ಹಳೆ ಕಾಲದಲ್ಲಿ ಇಷ್ಟು ಗಟ್ಟಿ ಇತ್ತಂದ್ರೆ ಇದರಲ್ಲಿ ಉಪ್ಪು ನೀರಾದ್ರೂ ಸಹ ಹೊರಗೆ ಬರ್ತಾ ಇರ್ಲಿಲ್ಲ. ಇಲ್ಲ ಹೊರಗೆ ಬಂದ್ರೆ ಭೂಮಿ ಎಲ್ಲ ಕೊರಿತಾ ಇತ್ತು. ಅದಕ್ಕೆ ಅದು ಈ ಮರ ಅಷ್ಟು ಗಟ್ಟಿ ಅಂದ್ರೆ ಅದು ಹೊರಗೆ ಬರುವುದೇ ಇಲ್ಲ. ಮತ್ತೆ ಮರಕ್ಕೆ ಮತ್ತೆ ಉಪ್ಪಿಗೆ ಸಹ ಎಂತ ಆಗುದಿಲ್ಲ, ಡ್ಯಾಮೇಜ್ ಆಗುದಿಲ್ಲ. ಹಾಕಿಡುವ ಫ್ರೆಂಡ್ಸ್. ನಾನೊಂದು ವಿಷಯ ಹೇಳ್ತೀನಿ, ಇದಕ್ಕೆ 100+ ಇಯರ್ಸ್ ಆಗಿದೆ, ಆದ್ರೂ ಸಹ ಇದು ಗಟ್ಟಿ ಉಂಟು. ನೋಡಿ ನೋಡಿ. ಇವತ್ತಿನ ವಿಡಿಯೋ ನಿಮಗೆ ಒಂದು ನಮ್ಮ ಚಿಕ್ಕ ಆಂಟಿಕ್ ಪೀಸ್ ಇದೊಂದು ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಇದನ್ನು ನೋಡ್ಬೇಡಿ, ಇದು ನಮ್ಮ ಮನೆ ಬೆಕ್ಕು ಪಾಪ ಉಂಟು, ನನ್ನ ಫ್ರೆಂಡ್ ಸಹ. ನಿಮ್ಮ ಮನೆಯಲ್ಲಿ ಸಹ ಈ ತರ ಆಂಟಿಕ್ ಪೀಸ್ ಇದ್ರೆ ಕಮೆಂಟ್ ಮಾಡಿ ನಮಗೆ. ನೀವು ವಿಡಿಯೋ ತನಕ ಒಂದು ವೇಟ್ ಮಾಡಿ. ಬಾಯ್ ಬಾಯ್.